ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅಧಿಕಾರಿಯೊಬ್ಬರ ಡೇರಿಂಗ್ ಆಪರೇಷನ್ನಿಂದ ಕಡಿವಾಣ ಬಿದ್ದಿದ್ದ ಅಕ್ರಮ ಮರಳು ಮಾಫಿಯಾ ಇದೀಗ ಮತ್ತೆ ಸದ್ದಿಲ್ಲದೆ ತಲೆ ಎತ್ತಿದೆ. ಹೌದು, ಉಸುಕು ದಂಧೆಕೋರರ ಹಾವಳಿ ಶಿರಸಿಯಲ್ಲಿ ಮತ್ತೆ ಮುಂದುವರೆದಿದ್ದು, ಇದಕ್ಕೆ ಕಡಿವಾಣ ಹಾಕಬೇಕಿದ್ದ ಜಿಲ್ಲಾಡಳಿತ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಜನಪ್ರತಿನಿಧಿಗಳಿಗೋ ಜನರ ಸಮಸ್ಯೆ ಆಲಿಸೋ ಆಸಕ್ತಿಯೇ ಕಾಣ್ತಿಲ್ಲ. ಇದರಿಂದ ಮರಳಿಲ್ಲದೆ ಸಂಕಷ್ಟಕ್ಕೆ ಒಳಗಾಗುತ್ತಿರುವವರು ಮಾತ್ರ ಜನ. ಜಿಲ್ಲೆಯಲ್ಲಿ ರಾಜಾರೋಷವಾಗಿ ನಡೀತಾ ಇದೆ ಅಕ್ರಮ ಮರಳು ಮಾಫಿಯಾ. ಹೊನ್ನಾವರದಿಂದ ನಿತ್ಯ 50-60 ಲಾರಿಗಳಲ್ಲಿ ಅಕ್ರಮ ಉಸುಕು ಸಾಗಾಟ. ಅಕ್ರಮ ಈ ಅಕ್ರಮ ಮರಳು ದಂಧೆಗೆ ಕಡಿವಾಣ ಬೀಳೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ. ಅದು ಅಧಿಕಾರಿಗಳಿಗೂ ಬೇಡ, ಜನಪ್ರತಿನಿಧಿಗಳಿಗೂ ಬೇಡ. ಹೌದು, ಶಿರಸಿ ಸಿದ್ದಾಪುರ ಭಾಗದಲ್ಲಿ ನಡೀತಾ ಇರೋ ಈ ಅವ್ಯಾಹತ ಉಸುಕು ಮಾಫಿಯಾ ನೋಡಿದ್ರೆ ಖಂಡಿತ ಹಾಗೆ ಅನ್ನಿಸುತ್ತೆ. ಹೊನ್ನಾವರ ಭಾಗದಿಂದ ನಿತ್ಯ 40ರಿಂದ 50 ಟಿಪ್ಪರ್ಗಳಲ್ಲಿ ಅಕ್ರಮ ಮರಳು ಶಿರಸಿ ಭಾಗಕ್ಕೆ ಸಪ್ಲೈ ಆಗ್ತಾ ಇದೆ. ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದ ಮರಳು ದಂಧೆ ಇದೀಗ ಮತ್ತೆ ತಲೆ ಎತ್ತಿದೆ. ಇವರಿಗೆ ಯಾರ ಹೆದರಿಕೆಯೂ ಇಲ್ಲ, ಕಾನೂನಿನ ಭಯವೂ ಇಲ್ಲ. ರಾಜಾರೋಷವಾಗಿ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ. ದಂಧೆಕೋರರ ಹಾವಳಿಗಿಲ್ಲ ಬ್ರೇಕ್. ಅಕ್ರಮ ಮರಳಿಗೆ ಬಂಗಾರದ ಬೆಲೆ. ಚೆಕ್ ಪೋಸ್ಟ್ಗಳಲ್ಲೂ ಮಾಮೂಲು, ದಂಧೆಕೋರರಿಗೂ ಇದು ಮಾಮೂಲು. ಈ ಹಿಂದೆ ನಿಮ್ಮ ಮಾರಿಕಾಂಬಾ ಡಿಜಿಟಲ್ ಟಿವಿ ಈ ಬಗ್ಗೆ ವರದಿ ಮಾಡಿ ಅಧಿಕಾರಿಗಳು ದಂಧೆಕೋರರಿಗೆ ಬಿಸಿ ಮುಟ್ಟಿಸಿದ್ರು. ದಂಧೆಕೋರರು ಸ್ವಲ್ಪ ದಿನ ಬಿಟ್ಟಂಗೆ ಮಾಡಿದ್ರು. ಈಗ ಯಥಾ ಪ್ರಕಾರ ಇದೀಗ ಮತ್ತೆ ನಮ್ಮ ಟೀಮ್ ರಿಯಾಲಿಟಿ ಚೆಕ್ ನಡೆಸಿದಾಗ ಮರಳು ಮಾಫಿಯಾ ಎಕ್ಕಿಲ್ಲದೆ ನಡೀತಾ ಇರೋದು ನಮ್ಮ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕಿದೆ. ಇವರಿಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಮೂಲಾಗ್ಬಿಟ್ಟಿದೆ. ಹಿರಿಯ ಅಧಿಕಾರಿಗಳ ಕೃಪಾ ಕಟಾಕ್ಷ ಇಲ್ಲದೆ ಇಷ್ಟೆಲ್ಲ ಅಕ್ರಮ ಸಾಧ್ಯನಾ? ಹಾಗಾದ್ರೆ ಇಲ್ಲಿ ಅಕ್ರಮಕ್ಕೆ ಕಡಿವಾಣ ಹಾಕಬೇಕಾದವರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ. ಜಿಲ್ಲಾಡಳಿತ ಸೈಲೆಂಟ್, ಜನಪ್ರತಿನಿಧಿಗಳು ಗಪ್ ಚುಪ್, ಯಾರಿಗೂ ಬೇಕಾಗಿಲ್ಲ. ಸಮಸ್ಯೆ ಬಗ್ಗೆ ತಲೆನೇ ಕೆಡಿಸಿಕೊಳ್ತಿಲ್ಲ. ಜನಸಾಮಾನ್ಯ ಯಾರನ್ನ ಕೇಳಬೇಕು? ಪ್ರತಿಯೊಬ್ಬರು ಯೋಚಿಸಬೇಕಾದ, ಪ್ರಶ್ನಿಸಬೇಕಾದ ಸಂಗತಿ ಇದು. ಎಲ್ಲರಿಗೂ ಮನೆ ಕಟ್ಟೋದಕ್ಕೆ ಅಥವಾ ಇತರೆ ಕಾಮಗಾರಿಗಳಿಗೆ ಮರಳು ಬೇಕೇ ಬೇಕು. ಜೊತೆಗೆ ಸರ್ಕಾರಿ ಕಟ್ಟಡಗಳು, ಇತರೆ ಕಾಮಗಾರಿಗಳಿಗೂ ಉಸುಕು ಅತ್ಯವಶ್ಯಕ. ಆದ್ರೆ ಈಗ ಅಭಿವೃದ್ಧಿ ಕಾರ್ಯಗಳು ಉಸುಕಿಲ್ಲದೆ ನಿಂತು ಹೋಗಿವೆ. ಮರಳು ಸಾಗಾಟ ಅನ್ನೋದು ಕೇವಲ ಕೆಲವೇ ಪ್ರಭಾವಿಗಳ ಕಪಿಮುಷ್ಟಿಯಲ್ಲಿದೆ. ಹೀಗಾಗಿ ಮರಳಿನ ರೇಟನ್ನ ಅವರೇ ಡಿಸೈಡ್ ಮಾಡಿ ಜನರಿಂದ ವಸೂಲಿಗಿಳಿದಿದ್ದಾರೆ. ಅಕ್ರಮವಾಗಿ ಬರುವ ಮರಳು ಎಲ್ಲ ಚೆಕ್ ಪೋಸ್ಟ್ಗಳನ್ನ ದಾಟಿ ಬರೋ ತನಕ ದರ ದುಪ್ಪಟ್ಟಾಗತ್ತೆ. ಅಂದ್ರೆ ಹೊನ್ನಾವರದಿಂದ ಮರಳು ತೆಗೆದುಕೊಂಡು ಶಿರಸಿಗೆ ಬರುವಷ್ಟರ ಹೊತ್ತಿಗೆ ರೇಟ್ ಡಬಲ್ ಆಗತ್ತೆ. ಗ್ರಾಹಕರಿಗೆ ಅನಿವಾರ್ಯವಾಗಿರೋದ್ರಿಂದ ಸಿಕ್ಕಾಪಟ್ಟೆ ರೇಟ್ ಕೊಟ್ಟು ಮರಳು ಖರೀದಿಸಬೇಕು. ಆದ್ರೆ ಸಾಮಾನ್ಯರಿಗೆ ಇದು ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಮರಳು ಇದೆ, ಜನರಿಗೂ ಬೇಕಿದೆ. ಸರ್ಕಾರವೇ ರೂಪಿಸಲಿ ನಿಯಮ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಅಕ್ರಮಕ್ಕೂ ಕಡಿವಾಣ ಬೇಕು, ಜನರಿಗೂ ಕೈಗೆಟುಕೋ ದರದಲ್ಲಿ ಮರಳು ಸಿಗಬೇಕು ಅಂತ ಆದ್ರೆ ಜಿಲ್ಲಾಡಳಿತ ಮನಸ್ಸು ಮಾಡಬೇಕು. ಮಳೆಗಾಲದ ನಂತರ ಜಿಲ್ಲಾಡಳಿತ ಈ ಬಗ್ಗೆ ಅಧಿಕಾರಿಗಳ ಸಭೆ ನಡೆಸಿ ಸರ್ಕಾರಿ ನಿಯಮಗಳಂತೆ ಪರ್ಮಿಷನ್ ಕೊಡ್ತಾ ಇತ್ತು. ಜನಪ್ರತಿನಿಧಿಗಳು ಕೂಡ ಒತ್ತಡ ಹೇರಿ ಪರ್ಮಿಷನ್ ಕೊಡಿಸ್ತಾ ಇದ್ರು. ಜಿಲ್ಲೆಗೆ ಸಾಕಾಗುವಷ್ಟು ನದಿ ತೀರದಲ್ಲಿ ಮರಳು ಇದೆ, ಅದು ಜನರಿಗೆ ಬೇಕಾಗಿದೆ. ಆದ್ರೆ ಈ ಬಾರಿ ಮರಳು ಸಾಗಾಟಕ್ಕೆ ಇದ್ದ ನಿಷೇಧ ಇನ್ನೂ ತೆರವುಗೊಳಿಸಿಲ್ಲ. ಪ್ರಭಾವಿಗಳಿಗೆ ಮಾತ್ರ ಸಿಗೋ ಉಸುಕು ಜನಸಾಮಾನ್ಯರಿಗೆ ಯಾಕೆ ಸಿಗ್ತಿಲ್ಲ? ಹಾಗೆಂದ ಮಾತ್ರಕ್ಕೆ ಅಕ್ರಮ ಮರಳು ಸಾಗಾಟ ನಡೀತಾ ಇಲ್ವಾ? ಖಂಡಿತ ನಡೀತಾ ಇದೆ. ಆದ್ರೆ ದಂಧೆಕೋರರು ಹೇಳಿದ್ದೇ ರೇಟು. ಯಾವ ರೂಲ್ಸ್ ಕೂಡ ಅವರಿಗೆ ಅನ್ವಯಿಸೋದಿಲ್ಲ. ಆದ್ರೆ ಸರ್ಕಾರ ಕಟ್ಟುನಿಟ್ಟು ನಿಯಮಗಳನ್ನ ಮಾಡಿ ಅಕ್ರಮಕ್ಕೆ ಕಡಿವಾಣ ಹಾಕಬಹುದಲ್ವಾ? ಲೀಗಲ್ ಆಗಿಯೇ ಪಾಸ್, ಪರ್ಮಿಷನ್ ಕೊಟ್ಟು ಮರಳು ಸಾಗಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಹುದಲ್ವಾ? ಜಿಲ್ಲಾಡಳಿತಕ್ಕೆ ಕರಾವಳಿ ಉತ್ಸವ ಮಾಡೋದ್ರಲ್ಲಿ ಇರುವ ಆಸಕ್ತಿ ಜನರ ಸಮಸ್ಯೆಗಳನ್ನ ಆಲಿಸುವುದರ ಮೇಲೆ ಇಲ್ಲ ಅಂತ ಜನರು ಆರೋಪಿಸುತ್ತಿದ್ದಾರೆ. ಒಟ್ನಲ್ಲಿ ಜಡ್ಡುಗಟ್ಟಿದ ವ್ಯವಸ್ಥೆಯಿಂದ ಜನ ಹೈರಾಣಾಗಿ ಹೋಗಿದ್ದಾರೆ. ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಜನರಿಗೆ ಮರಳಿನ ಅಭಾವ ಆಗದಂತೆ ನೋಡಿಕೊಳ್ಳಬೇಕಿದೆ.
ಅಲ್ಲದೆ ಈಗ ಬೇಕಾಬಿಟ್ಟಿ ನಡೀತಾ ಇರೋ ಅಕ್ರಮ ಮರಳು ಸಾಗಾಟಕ್ಕೂ ಬ್ರೇಕ್ ಹಾಕಲೇಬೇಕಿದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.